ಈಗಾಗಲೇ ಚರಣರಾಜ್ ಅವರು ಮನೆಗೆ ಹೋಗ್ಯಾರ, ಅವರು ರೆಸ್ಟ್ ತಗೋತಾರು. ಚಿಂತೆ ಮಾಡೋದು ಯಾವುದೂ ಪರಿಸ್ಥಿತಿ ಅಡಚಣೆ ಇಲ್ಲ. ರೆಸ್ಟ್ ತೊಗೊಂಡ್ರೆ ಯಾವುದೂ ಪರಿಸ್ಥಿತಿ ಅಡಚಣೆ ಬರೋದಿಲ್ಲ ಡಾಕ್ಟ್ರು ಈಗಾಗಲೇ ಹೇಳಿದ್ದಾರೆ. ಹೀಗಾಗಿ ಯಾವುದೂ ಥರದ ಒಂದು ಬೇರೆ ಕಡೆ ಏನು ಚರ್ಚೆ ಅಂದರೆ ಅದು ಚರ್ಚೆಗೆ ಅವಕಾಶ ಮಾಡಬಾರ್ದು. ಜನರ ಇಲ್ಲೇ ಬರಬಾರ್ದು ಅಂತ ಹೇಳ್ತೀವಿ. ಯಾಕಂದ್ರೆ ಡಾಕ್ಟರ್ ಅವರು ರೆಸ್ಟ್ ತೊಗೊರಿ ಅಂತ ಹೇಳಿದ್ದಾರೆ. ಹೀಗಾಗಿ ಜನರನ್ನ ಇಲ್ಲಿ ಬರೋಕ್ಕೆ ಹೋಗಬೇಡ್ರಿ, ಮಧ್ಯಾಹ್ನ ನಂತರ ನೀವು ಬರಲಿಕ್ಕೆ ಅವಕಾಶ ಕೊಡ್ತಾರೆ. ಇಲ್ಲಿಲ್ಲ, ನಾವು ಈಗ ಮಾತಾಡಿದ್ದೀವಿ. ಡಾಕ್ಟ್ರ್ ಏನಂದ್ರು 2-3 ತಾಸು ಅವ್ರು ಫುಲ್ ನೈಟ್ ಟ್ರಾವೆಲಿಂಗ್ ಮಾಡಿದಾರು, ಅವ್ರು ನಿದ್ದೆ ಇಲ್ಲ. ಒಂದು 2-3 ತಾಸು ನಿದ್ದೆ ತೊಗೊಂಡ್ರೆ ಅವರು ವೆಲ್ ಆಗ್ತಾರೋ, ಅದಕ್ಕೇನು ತಕರಾರಿಲ್ಲ ಅಂತ ಈಗ ಹೇಳಿದರು. ಹೀಗಾಗಿ ಸ್ವಲ್ಪ ಮೈನರ್ ಇಂಜುರಿ ಇರ್ಬೋದು, ಆದರೆ ಡಿಸ್ಚಾರ್ಜ್ ಆಗೋದು ಚಾನ್ಸ್ನಲ್ಲಿ ಅದಾರ. ಹಿಂಗೇನು ಅಡ್ಮಿಟ್ ಮಾಡೋದು ಇಂಥ ಏನು ಪರಿಸ್ಥಿತಿ ಇಲ್ಲ. ಅವ್ರ ಸಿಸ್ಟರ್ ಜೋಡಿನ ಎಲ್ಲರೂ ಕೂಡ ಮಾತಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಂಗಳೂರಿಂದ ಬರ್ತಿರ್ಬೇಕಾದ್ರೆ ಕಿತ್ತೂರ್ ಹತ್ರ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ಸುದ್ದಿ ಗೊತ್ತಾಯ್ತು. ಹಾಗಾಗಿ ಇವತ್ತು ನಾನು ಕೂಡ ಅವ್ರನ್ನ ನೋಡೋದಿಕ್ ಬಂದಿದ್ದೆ. ನನ್ನ ಜೊತೆಲಿ ಮಾತಾಡಿದ್ರು. ಪೇನ್ ಇದೆ, ಡಾಕ್ಟರ್ ಜೊತೆಲೂ ಕೂಡ ಮಾತಾಡಿದ್ವಿ. ಬ್ಯಾಕ್ ಪೇನ್ ಒಂದ್ ಸ್ವಲ್ಪ ಇದೆ, ಬ್ಯಾಕ್ ಅಲ್ಲಿ ಸ್ವಲ್ಪ ಪೆಟ್ಟಾಗಿರೋದ್ರಿಂದ ಸ್ವೆಲ್ಲಿಂಗ್ ಇರೋದ್ರಿಂದ ಪೇನ್ ಜಾಸ್ತಿ ಇದೆ, ರಿಕವರಿ ಆಗ್ತದೆ, ಬೆಡ್ ರೆಸ್ಟ್ ಬೇಕು ಅಂತ ಡಾಕ್ಟರ್ ಕೂಡ ಹೇಳಿದ್ದಾರೆ. ಅವ್ರ ಕುಟುಂಬದ ಅವ್ರ ತಾಯಿಯವ್ರನ್ನು, ಅವ್ರ ಮಗನು, ಅವ್ರ ಸೊಸೆನೂ ಕೂಡ ಭೇಟಿಯಾದ್ವಿ. ವಿಶೇಷವಾಗಿ ಅಂದ್ರೆ ಇವತ್ತು ನನ್ನ ಜೊತೆ ಮಾತಾಡಿದ್ರು. ಅವರು ಮಾತಾಡಿದ್ಮೇಲೆ ಅಷ್ಟೊಂದು ಗಾಬರಿ ಆಗುವಂತದ್ದಿಲ್ಲ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀವಿ, ಬೇಗ ಅವ್ರು ಗುಣಮುಖರಾಗ್ಲಿ, ಮತ್ತೆ ಅವರ ಕಾರ್ಯಕ್ಕೆ ಅವರು ಆದಷ್ಟು ಬೇಗ ಹೋಗ್ಲಿ ಅಂತ ಹೇಳಿ ನಾವು ಕೇಳ್ತೀವಿ.